ಕರ್ನಾಟಕ ಕಂಡ ರಾಜಕೀಯ ಮುತ್ಸದಿ ಮಂಡ್ಯದಿಂದ ದಿಲ್ಲಿವರೆಗೂ ಮಿಂಚಿದ ಕಲರ್ಫುಲ್ ರಾಜಕಾರಣಿ ಹುಟ್ಟುತ್ತಲೇ ಶ್ರೀಮಂತಿಕೆಯನ್ನ ಹೊತ್ತು ತಂದಿದ್ದ ಎಸ್ಎಂ ಕೃಷ್ಣ ಇಹಲೋಕದ ಯಾತ್ರೆಯನ್ನು ಮುಗಿಸಿದ್ದಾರೆ. ಎಸ್ಎಂ ಕೃಷ್ಣ ಅವರು ಒಬ್ಬ ದೂರದೃಷ್ಟಿ ಇದ್ದಂತ ಮುತ್ಸದ್ದಿ ರಾಜಕಾರಣಿ. ಎಸ್ಎಂ ಕೃಷ್ಣ ಅವರು ನಮ್ಮ ಮಧ್ಯೆ ಇಲ್ಲ ಅನ್ನೋ ಸುದ್ದಿ ತಿಳಿದು ನಮ್ಮೆಲ್ಲರಿಗೂ ಆಘಾತ ಆಗಿದೆ. ಒಬ್ಬ ಮನುಷ್ಯ ಸೊಫಿಸ್ಟಿಕೇಟೆಡ್ ಆದ್ರೆ ಹೆಂಗಿರ್ಬೇಕು ಎಸ್ಎಂ ಕೃಷ್ಣ ಅಂತ ಹೇಳ್ಬೇಕು. ಇವತ್ತು ನಾಡು ಮತ್ತು ದೇಶ ರಮ್ಯ ಚೇತನವನ್ನ ಕಳ್ಕೊಂಡಿದೆ. ಎಸ್ಎಂ ಕೃಷ್ಣ, ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ, ಕರ್ನಾಟಕ ಕಂಡ ವರ್ಣರಂಜಿತ ರಾಜಕಾರಣಿ. ರಾಜಕೀಯ ಚದುರಂಗದಲ್ಲಿ ಕೃಷ್ಣ ವ್ಯೂಹವನ್ನೇ ಸೃಷ್ಟಿ ಮಾಡಿದ್ದ ಮಹಾನ್ ಗಾರುಡಿಗ. ಜೀವನದುದ್ದಕ್ಕೂ ನಾನಾ ರಾಜಕೀಯ ಪಟ್ಟುಗಳನ್ನು ಹಾಕಿ ಅದೆಷ್ಟೋ ಶಿಷ್ಯರನ್ನ ಹುಟ್ಟುಹಾಕಿ ಸದ್ದು ಗದ್ದಲವಿಲ್ಲದೆ ಹೊರಟು ಹೋಗಿದ್ದಾರೆ. ಎಸ್ಎಂಕೆ ಅನ್ನೋ ರಾಜಕೀಯ ಗುರುವಿನ ಯುಗಾಂತ್ಯವಾಗಿದ್ದು ಸೋಮನಹಳ್ಳಿಯ ಮಾಣಿಕ್ಯ ಕಣ್ಮರೆಯಾಗಿದೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ರಾಜಕೀಯ ಮುತ್ಸದ್ದಿ ಎಸ್ಎಂ ಕೃಷ್ಣ 92ನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿದ್ದಾರೆ. ಹುಟ್ಟು ಶ್ರೀಮಂತನ ಬದುಕೇ ಬಂಗಾರ. ಎಸ್ಎಂ ಕೃಷ್ಣ ಚಿನ್ನದ ಸ್ಪೂನ್ ಬಾಯಲ್ಲಿಟ್ಕೊಂಡು ಬೆಳೆದವರು. ಮೈಸೂರಿನ ಶ್ರೀರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿದ ಎಸ್ಎಂಕೆ ನಂತರ ಪದವಿ ಶಿಕ್ಷಣ ಮುಗಿಯುತ್ತಿದ್ದಂತೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಉನ್ನತ ಶಿಕ್ಷಣಾಭ್ಯಾಸ ಮಾಡಿದ್ರು. ನಂತರ 1966 ಏಪ್ರಿಲ್ 29ರಂದು ಎಸ್ಎಂ ಕೃಷ್ಣ ಹಾಗೂ ಪ್ರೇಮ ಸಪ್ತಪದಿ ತುಳಿದ್ರು. ಮಂಡ್ಯದ ಮಗನಿಗೂ ಮಲೆನಾಡಿನ ಹೆಣ್ಮಗಳಿಗೂ ಸಂಸಾರದ ಯಾನ ಶುರುವಾಗ್ತಿದ್ದಂತೆ ರಾಜಕೀಯ ರಂಗದಲ್ಲಿ ಮಹೋನ್ನತಿಯತ್ತ ಸಾಗ್ತಾ ಹೋದ್ರು. ಹಳ್ಳಿಯಿಂದ ದಿಲ್ಲಿವರೆಗೂ ಹಾರಿತ್ತು ಎಸ್ಎಂಕೆ ಪತಾಕೆ. ಹಳ್ಳಿ ಹುಡುಗನೊಬ್ಬ ದಿಲ್ಲಿಯಲ್ಲಿ ಅಬ್ಬರಿಸಿದ್ದು ಈಗ ಇತಿಹಾಸ. ಅದು 1962ರ ಕಾಲ. ಕರ್ನಾಟಕ ವಿಧಾನಸಭೆಗೆ ಮೊಟ್ಟ ಮೊದಲ ಬಾರಿಗೆ ಆಯ್ಕೆಯಾದ ಎಸ್ಎಂಕೆ ಸಂಸದರಾಗಿ, ಸಂಸದೀಯ ವ್ಯವಹಾರಗಳ ಸಚಿವರಾಗಿ, ವಿತ್ತ ಸಚಿವರಾಗಿ, ವಿಧಾನಸಭೆ ಸ್ಪೀಕರ್ ಆಗಿ, ಉಪಮುಖ್ಯಮಂತ್ರಿಯಾಗಿ, ಕೊನೆಗೆ ಸಿಎಂ ಆಗಿಯೂ ರಾಜ್ಯದ ಚುಕ್ಕಾಣಿ ಹಿಡಿದಿದ್ರು. ಹೀಗಾಗಿಯೇ ಎಸ್ಎಂ ಕೃಷ್ಣ ಅಂದ್ರೆ ಬರೀ ರಾಜಕೀಯ ನಾಯಕರಾಗಿರಲಿಲ್ಲ, ರಾಜಕೀಯ ಶಕ್ತಿಯಾಗಿದ್ರು. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ಯಾರೆಲ್ಲ ಹೇಳ್ತಾರೋ ಇದರ ಕಲ್ಪನೆಯನ್ನ ಹುಟ್ಟು ಹಾಕಿದ್ದೇ ಈ ಎಸ್ಎಂ ಕೃಷ್ಣ. ಹೀಗೆ ಜೀವನದುದ್ದಕ್ಕೂ ನೋವು ನಲಿವು ಎರಡನ್ನೂ ಸಮನಾಗಿ ಉಂಡ ಎಸ್ಎಂಕೆ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಮಧ್ಯರಾತ್ರಿ 2:45ಕ್ಕೆ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮಿತಭಾಷಿ, ಸೌಮ್ಯ ರಾಜಕಾರಣಿ. 6 ದಶಕಗಳ ಕಾಲ ರಾಜಕಾರಣದಲ್ಲಿದ್ದ ಅಜಾತಶತ್ರು ಸಾವನ್ನಪ್ಪಿದ್ದಂತೆ ಇಡೀ ರಾಜ್ಯವೇ ಶೋಕಸಾಗರದಲ್ಲಿ ಮುಳುಗಿದೆ. ಸದಾಶಿವನಗರದಲ್ಲಿ ಇವತ್ತು ಇಡೀ ದಿನ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು 100 ಗಣ್ಯರು ಅಂತಿಮ ನಮನ ಸಲ್ಲಿಸಿದ್ದಾರೆ. ಬರೀ ರಾಜಕೀಯ ನಾಯಕರು ಮಾತ್ರವಲ್ಲ, ಸಿನಿಮಾ ತಾರೆಯರು, ನಾನಾ ಕ್ಷೇತ್ರದಲ್ಲಿ ಸಾಧನೆಗೈದವರೆಲ್ಲ ಕಂಬನಿ ಮಿಡಿದಿದ್ದಾರೆ. ಎಸ್ಎಂ ಕೃಷ್ಣ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು ಒಬ್ಬ ದೂರದೃಷ್ಟಿ ಇದ್ದಂತ ಮುತ್ಸದ್ದಿ ರಾಜಕಾರಣಿ. ಬಹಳ ದೀರ್ಘಕಾಲ ಕರ್ನಾಟಕದ ಜನರ, ದೇಶದ ಜನರ ಸೇವೆಯನ್ನು ಮಾಡಿದ್ದಾರೆ. ಧೀಮಂತ ಮುತ್ಸದ್ದಿ ರಾಜಕಾರಣಿ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ವಿದೇಶಾಂಗ ಸಚಿವರು, ಪಕ್ಷದ ಹಿರಿಯ ನಾಯಕ, ಪದ್ಮವಿಭೂಷಣ ಶ್ರೀ ಎಸ್ಎಂ ಕೃಷ್ಣ ಅವರು ನಮ್ಮನ್ನು ಬಿಟ್ಟು ಅಗಲಿದ ಸುದ್ದಿ ಅತ್ಯಂತ ದುಃಖವನ್ನು ತಂದಿದೆ. ಅಗಲಿದ ಈ ಹಿರಿಯ ಚೇತನಕ್ಕೆ ನನ್ನ ಶ್ರದ್ಧಾಂಜಲಿಗಳನ್ನು ಸಲ್ಲಿಸ್ತೇನೆ. ಫಾದರ್ ಅವರು ಯಾವಾಗಲೂ ಅವರ ಎಸ್ಎಂ ಕೃಷ್ಣ ಮೇಲೆ ಒಂದು ಸಪ್ರೇಟ್ ರೆಸ್ಪೆಕ್ಟ್ ಇರೋದು. ಯಾವಾಗಲೂ ಐ ಥಿಂಕ್ ಅವ್ರು ಯಾವಾಗಲೂ ಹೇಳೋರು ಈ ಥರ ಒಂದು ಸೊಫಿಸ್ಟಿಕೇಟೆಡ್ CM, ಇಲ್ಲಾಂದರೆ ಒಬ್ಬ ಮನುಷ್ಯ ಸೊಫಿಸ್ಟಿಕೇಟೆಡ್ ಆದರೆ ಹೆಂಗಿರ್ಬೇಕಂದ್ರೆ ಎಸ್ಎಂ ಕೃಷ್ಣ ಅಂತ ಇರಬೇಕು. ಶಿಸ್ತು, ಅವ್ರು ಮಾಡೋ ಕೆಲಸದಲ್ಲಿ ಇರ್ಬೋದು. ಆಮೇಲೆ ಎಸ್ಪೆಷಲಿ ಈ ಕಿಲಿಂಗ್ ವೀರಪ್ಪನ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಇದ್ದಿದ್ದು ಯಾವತ್ತೂ ನಾವು ಮರೆಯಲ್ಲ. ನಾಳೆ ಹುಟ್ಟೂರಲ್ಲಿ ಎಸ್ಎಂ ಕೃಷ್ಣ ಅಂತ್ಯಕ್ರಿಯೆ. ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ನಾಳೆ ಬೆಳಗ್ಗೆ 8 ಗಂಟೆವರೆಗೆ ಬೆಂಗಳೂರು ನಿವಾಸದಲ್ಲೇ ಎಸ್ಎಂಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ.
ನಂತರ ಮಂಡ್ಯ ಜಿಲ್ಲೆಯ ಮದ್ದೂರಿಗೆ ಮೃತದೇಹ ಶಿಫ್ಟ್ ಮಾಡುವುದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದು ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 3 ಗಂಟೆವರೆಗೆ ಮದ್ದೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಬಳಿಕ ಹುಟ್ಟೂರಾದ ಸೋಮನಹಳ್ಳಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಹಿರಿಯ ನಾಯಕ ಅಗಲಿಕೆ ಹಿನ್ನೆಲೆ ನಾಳೆ ಸರ್ಕಾರಿ ಶಾಲಾ ಕಾಲೇಜು ಹಾಗೂ ಕಚೇರಿಗಳಿಗೆ ರಜೆ ಘೋಷಿಸಲಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಯಾರು ಬಂದು ದರ್ಶನವನ್ನ ಪಡೆಯೋರಿದ್ದಾರೆ ಅವರಿಗೆಲ್ಲ ಅವಕಾಶವನ್ನ ಬೆಳಗ್ಗೆ 8 ಗಂಟೆವರೆಗೂ ಕೂಡ ಮಾಡಿಕೊಡ್ಲಾಗುವುದು. ಇದರಿಂದ 8 ಗಂಟೆ ಮೇಲೆ ಮದ್ದೂರಿಗೆ ಅವರ ಗೌರವ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗ್ತದೆ. ಅಲ್ಲಿ ಸುಮಾರು 10:15 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಅಲ್ಲಿ ದರ್ಶನಕ್ಕೆ ಇಡಲಾಗ್ತದೆ. ಅದಾದ ಮೇಲೆ ಸರ್ಕಾರ ಜವಾಬ್ದಾರಿ ತೆಗೆದುಕೊಂಡು ಅವರ ಗೌರವನ್ನ ಯಾವ ರೀತಿ ಸಲ್ಲಿಸಬೇಕು ಅವರ ಪದ್ಧತಿ ಪ್ರಕಾರ ಅದನ್ನ ಫೈನಲ್ 4 ಗಂಟೆಗೆ. ಎಸ್ಎಂಕೆ ಹುಟ್ಟೂರಲ್ಲಿ ಆವರಿಸಿದೆ ನೀರವ ಮೌನ. ಎಸ್ಎಂಕೆ ಬರೀ ರಾಜಕೀಯ ನಾಯಕರಾಗಿರಲಿಲ್ಲ, ಜನನಾಯಕರಾಗಿ ಬೆಳೆದಿದ್ರು. ತಾನಿಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದರೂ ಹುಟ್ಟೂರಿನ ಋಣ ಮರೆತಿರಲಿಲ್ಲ. ತಮ್ಮ ಹೆಸರಲ್ಲೇ ತಮ್ಮೂರಿನ ಹೆಸರು ಇಟ್ಕೊಂಡು ಮೆರೆಸಿದ್ದವರು ಎಸ್ಎಂ ಕೃಷ್ಣ. ಹೀಗಾಗಿ ಇಡೀ ಊರಿನ ಜನ ಅಗಲಿದ ಮನೆ ಮಗನ ನೆನೆದು ಕಣ್ಣೀರಿಡುತ್ತಿದ್ದಾರೆ. ಎಸ್ಎಂಕೆ ಸಾವಿನ ಸುದ್ದಿ ಗೊತ್ತಾಗ್ತಿದ್ದಂತೆ ಇಡೀ ಊರಲ್ಲಿ ನೀರವ ಮೌನ ಆವರಿಸಿದೆ. ಸೋಮನಹಳ್ಳಿಗೆ ಆಗಮಿಸಿದ ಡಿಕೆಶಿ ಅಂತ್ಯಕ್ರಿಯೆ ನಡೆಯುವ ಸ್ಥಳ ಪರಿಶೀಲನೆ ನಡೆಸಿದ್ರು. ನಮ್ಮ ಊರಿನ ಕೆಲಸ ಹೋದಂಗಾಯ್ತು ಅಷ್ಟೇ, ನಮ್ಮ ಮನೆ ಇದು ಹೋದಂಗಾಯ್ತು. ತಿರ್ಗಾ ಮತ್ತೆ ಹುಟ್ಟಿ ಬರ್ಬೇಕವ್ರು. ನಮ್ಮ ಸೋಮನಹಳ್ಳಿ ಕೆಲಸ ಅದು ದೇವರ ಕೆಲಸ ಇದ್ದಂಗಿತ್ತು. ಇವತ್ತು ಅವ್ರದ್ದು ಕಳ್ಕೊಂಡವ್ ನಾವಷ್ಟೇ. ಸುವರ್ಣಸೌಧದಲ್ಲಿ ಅಗಲಿದ ನಾಯಕನಿಗೆ ಸಂತಾಪ. ಎಸ್ಎಂ ಕೃಷ್ಣ ಅಗಲಿಕೆ ಹಿನ್ನೆಲೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಕಲಾಪದಲ್ಲಿ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ರು. ಈ ವೇಳೆ ಹಿರಿಯ ನಾಯಕನ ಹಳೆ ನೆನಪುಗಳನ್ನ ಮೆಲುಕು ಹಾಕಿದ ಸಿಎಂ, ನಾನು ಎಸ್ಎಂ ಕೃಷ್ಣ ಅಭಿಮಾನಿ. ನಾನು ಕಾಂಗ್ರೆಸ್ ಸೇರುವ ಮುನ್ನ ಅವರ ಸಲಹೆ ಕೇಳಿದ್ದೆ. ಅವರೇ ಕಾಂಗ್ರೆಸ್ಗೆ ನನ್ನನ್ನು ಆಹ್ವಾನಿಸಿದ್ರು ಅಂತ ತಮ್ಮ ಬಾಂಧವ್ಯವನ್ನ ತೆರೆದಿಟ್ರು. ಅವರು ಬಾಂಬೆನಲ್ಲಿ ರಾಜ್ಯಪಾಲರಾಗಿದ್ದರು. ನಾನು ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿ ನಾನು ಕಾಂಗ್ರೆಸ್ ಸೇರಬೇಕು ಅಂತ ಅನ್ಕೊಂಡಿದ್ದೀನಿ, ಏನು ಮಾಡಲಿ, ನಿಮ್ಮ ಸಲಹೆ ಬೇಕು ಅಂತ ಕೇಳಿದ್ದೆ. ಒಟ್ನಲ್ಲಿ ರಾಜ್ಯ ಕಂಡ ಮಹಾನ್ ನಾಯಕನ ಯುಗಾಂತ್ಯವಾಗಿದೆ. 6 ದಶಕಗಳ ವರ್ಣರಂಜಿತ ರಾಜಕೀಯ ನಡೆಸಿದ ಎಸ್ಎಂಕೆ ಇನ್ನೂ ನೆನಪು ಮಾತ್ರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.